ಕಲಬುರಗಿಯಲ್ಲಿ ನೇಣು ಬಿಗಿದುಕೊಂಡು ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗಂಗಾನಗರದ ನಿವಾಸದಲ್ಲಿ ಪಿಎಸ್ಐ ಬಸವರಾಜು ಸೂಸೈಡ್ ಮಾಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಸ್ನೇಹಿತರಿಗೆ ಕರೆ ಮಾಡಿ ಮಾತನಾಡಿದ್ರು ಪಿಎಸ್ಐ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕಲಬುರಗಿಯಲ್ಲಿ ನೇಣು ಬಿಗಿದುಕೊಂಡು ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗಂಗಾನಗರದ ನಿವಾಸದಲ್ಲಿ ಪಿಎಸ್ಐ ಬಸವರಾಜ್ ಸೂಸೈಡ್ ಮಾಡಿಕೊಂಡಿರುವಂತದ್ದು. ನಿನ್ನೆ ರಾತ್ರಿ ಸ್ನೇಹಿತರಿಗೆ ಕರೆ ಮಾಡಿ ಮಾತನಾಡಿದ್ರು ಇವರು. ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಬಸವರಾಜ್ ಹೇಳಿದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬಸವರಾಜ್ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು ಸ್ನೇಹಿತರು ಅಂತ ಕೂಡ ಹೇಳಲಾಗ್ತಾ ಇದೆ. ತಕ್ಷಣ ಬಾಗಿಲು ಒಡೆದು ನೋಡಿದಾಗ ನೇಣಿಗೆ ಶರಣಾಗಿದ್ರು ಬಸವರಾಜ್. 2014ರ ಬ್ಯಾಚ್ನ ಪಿಎಸ್ಐ ಆಗಿರುವಂತಹ ಬಸವರಾಜ್ ಅವರು 2 ವರ್ಷಗಳಿಂದ ಕಲಬುರಗಿಯ ಡಿಸಿಆರ್ಬಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆರ್ಜಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಕಲಬುರಗಿಯಲ್ಲಿ ನೇಣು ಬಿಗಿದುಕೊಂಡು ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಪಿಎಸ್ಐ ಬಸವರಾಜ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಅವ್ರ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ನಾನು ಸೂಸೈಡ್ ಮಾಡ್ಕೊಳ್ತೇನೆ ಅಂತ ಕೂಡ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಈ ವಿಚಾರ ತಿಳಿದು ಕೂಡ ಅಲ್ಲಿ ಸ್ನೇಹಿತರು ಅವರ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸುವ ಎಲ್ಲ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ತಕ್ಷಣ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಬಾಗಿಲು ಒಡೆದು ನೋಡಿದಾಗ ನೇಣಿಗೆ ಶರಣಾಗಿದ್ರು ಇವರು. 2014ರ ಬ್ಯಾಚ್ ಪಿಎಸ್ಐ ಆಗಿದ್ರು ಇವರು. ಸದ್ಯ ಈ ಕುರಿತು ಆರ್ಜಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾನು ಪೊಲೀಸ್ ನಮ್ಮ ಮಿಸ್ಸಸ್ ಕಲ್ತು ಬಾಗಿಲು ದಡ್ಡ ಅಂತ ಹಾಕಿದ್ವಿ. ಬಾಗಿಲು ಯಾಕೆ ಬಾಗಿಲು ಬಿತ್ತು ನೋಡಂಗಿ ನಮ್ಮ ಮನೆಗೆ. ಇಲ್ಲ ಬಾತ್ರೂಮ್ಗೆ ಹೋಗಿರ್ಬೋದು, ನಾವು ಹೊಡೆದೇ ಜೋರು ಹೊಡಿತೀನಿ ಯಾವಾಗ ಇಲ್ಲ ನೋಡಿ ಸುಮ್ಮನೆ ಅಂತ ನಿಮಿಷ ನನಗೆ ಸಮಾಧಾನ ರೆಡಿ ಆಯ್ತು. ನಾನು ಹೇಳಕತ್ತ ಅವಾಗ ನಮ್ಮ ಮನೆಗೆ ಇಬ್ಬರು ಬಂದು ನೋಡಕ್ಕೆ ಬಾಗಿಲು ಬಾಗಿಲು ತೆಗಿಯಪ್ಪ ಬಸ್ಸು ಅವನ ಹೆಸರು ಬಸ್ಸು ಅದ್ರಿ ಬಸವಣ್ಣ ತೆಗಿ ಕೂಸ ಅಂತ ರಗಡ ಅಂತೇವು. ತೆಗಿಲಿಲ್ಲ ಬಾಜು ಹುಡುಗರ್ತಾರೆ. ಬಾಜು ಮನೆ ಹುಡುಗರ್ತಲ್ಲಿ ಸುಮ್ಮನೆ ಬಂದ ಬರತ್ತಾನ ಒಂದು 2-3 ನಿಮಿಷ ಇತ್ತು. ನೋಡೋಣ ಅವ ಇಲ್ಲ ಮಾಮ ಬುಡಕ್ಕೆ ಲೈಟ್ ಬಿದ್ದದ, ಈಗ ಮಾರಿ ತಪ್ಪಲಾಗತ್ತೆ, ನಾನು ಬಾತ್ರೂಮ್ನಾಗ ಬಿದ್ದಾನೆ ಹೊಡೆದ್ಬಿಟ್ರು ರಾಡ. ಹಿಂಗೆ ಹೊಡೆದೇ ಬಿಟ್ಟರು ಸರ್. ರಾಡ ಹೊಡೆದು ಒಳಗೆ